ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮತ್ತೊಂದು ಮಿನಿ ಬ್ಲಾಗ್. ಇವತ್ತು ಸ್ವಲ್ಪ ಬೇಗನೆ ಎದ್ದೇಳಬೇಕು ಅಂತ ನೈಟ್ ಅಲಾರಮ್ ಇಟ್ಕೊಂಡಿದ್ದೆ, ಯಾಕೆಂದರೆ ನವರಾತ್ರಿ ಅಲ್ವಾ ಅದಕ್ಕೋಸ್ಕರ. ಬಟ್ ಅಲಾರಮ್ಗಿಂತ ಬೇಗನೆ ನನ್ನ ಮಗ ನನ್ನನ್ನು ಎಬ್ಬರಿಸ್ದ. ಅಂದರೆ ರಾತ್ರಿ 2 ಗಂಟೆಯಿಂದ ಹಿಡಿದು 5:30ವರೆಗೂ ಫುಲ್ ಆಟ ಆಡಿದ್ದು ಮತ್ತು ಆಟ ಮಾಡಿದ್ದು. ಹಾಗೆಯೇ ಅವನನ್ನು ಸುಧಾರಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಸ್ನಾನ ಮಾಡಿ ದೇವ್ರ ಪೂಜೆಗೆ ಅಂತ ಹೇಳಿ ಹೊರಟ್ವಿ. ನಮ್ಮ ಕಡೆ ನವರಾತ್ರಿ ಅಂತ ಹೇಳಿದ್ರೆ ಬನ್ನಿ ಮರಕ್ಕೆ ಹೋಗಿ ಪೂಜೆನ ಮಾಡ್ಕೊಂಡು ಬರ್ತೀವಿ. ಇನ್ನು ಕೆಲವೊಂದು ಕಡೆ ಮೈಸೂರು ಕಡೆ ಎಲ್ಲ ಗೊಂಬೆನ ಕೂರಿಸ್ತಾರೆ, ಹಾಗೆಯೇ ಕಳಶ ಪ್ರತಿಷ್ಠಾಪನೆ ಮಾಡಿ ದೇವಿನ ಕೂರಿಸಿ ಪೂಜೆ ಮಾಡ್ತಾರೆ. ಬಟ್ ಚಿತ್ರದುರ್ಗ ಭಾಗದಲ್ಲಿ ಸಾಮಾನ್ಯವಾಗಿ ಯಾರು ಆ ಥರ ಮಾಡೋದು ಸ್ವಲ್ಪ ಕಡಿಮೆ. ಅದಕ್ಕೋಸ್ಕರ ನಾವು ಇದೇ ಥರನೇ ಮಾಡೋದು. ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಹಾಕಿ. ಅಲ್ಲಿಂದ ಪಾತ್ರೆ ತೊಗೊಂಡು ಬಂದುಬಿಟ್ಟು ಮನೆಯಲ್ಲಿ ಪೂಜೆ ಮಾಡ್ಕೊಂಡ್ವಿ. ಟೈಮ್ ಅಂತೂ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಆಲ್ರೆಡಿ ಪೂಜೆ ಮಾಡ್ತಾನೆ ಬೆಳ್ಳಗಾಗ್ಬಿಟ್ಟಿತ್ತು. ನೋಡಿ ಇಲ್ಲಿ ಎಷ್ಟು ಬೆಳ್ಳಗಾಗಿದೆ ಅಂತ ಹೇಳಿ. ಅವಾಗ ನನಗೆ ನೆನಪಾಯಿತು, ಇವತ್ತು ಮಡಿವಾಳರು ಬರ್ತಾರೆ ಅಂತ ಹೇಳಿ. ಅವಾಗ ಹೋಗ್ಬಿಟ್ಟು ಪಟ್ಪಟ ಅಂತ ಬಟ್ಟೆನೆಲ್ಲ ತೊಗೊಂಡು ಬಂದು ವಾಶ್ ಮಾಡೋದಕ್ಕೆ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ನ ಹಾಕ್ಕೊಂಡು ಬಟ್ಟೆನ ನೆನೆಸಿಡ್ತಾ ಇದ್ದೀನಿ. ಇನ್ನು ಅಡುಗೆ ವಿಷಯಕ್ಕೆ ಬರೋದಾದರೆ ನಮ್ಮ ಮನೇಲಿ ಯೋಚನೆ ಮಾಡೋ ನೆಸೆಸಿಟಿನೇ ಇರೋದಿಲ್ಲ. ಯಾಕೆ ಅಂದರೆ ಯಾವಾಗಲೂ ಪಪ್ಪು ಕಂಪಲ್ಸರಿ ಇರಲೇಬೇಕು. ಸೊ ಪಪ್ಪು ರೈಸು ಹಾಗೆ ಮುದ್ದೆನ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.